ನಮಸ್ಕಾರ ಗುರು, ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಸ್ಯಾಮ್ ಅವರು ಬುಮ್ರಾ ಅವರಿಗೆ ಬೋಲ್ಡ್ ಆದ ನಂತರ ನಮ್ಮ ಟೀಮ್ ಇಂಡಿಯಾದ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಎಲ್ಲರೂ ಕೂಡ ಗೊತ್ತಿರ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಸ್ಯಾಮ್ ನಡುವೆ ಮಾತುಕತೆ ಆಯಿತು ಮತ್ತೆ ಅಂತ ಹೇಳಬೇಕು. ಏನೇನು ಮಾತುಕತೆ ಆಯಿತು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡೋದಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರಯತ್ನ ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇಂಡಿಯಾ ಆಸ್ಟ್ರೇಲಿಯಾ BGT ಅಂದರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರ್ಬೋದು ಎಲ್ಲರೂ ಕೂಡ. ಹೈ ಲೆವೆಲ್ ಟೆಂಪ್ರೇಚರ್ ಇರುತ್ತೆ, ಮತ್ತು ಎರಡು ಮ್ಯಾಚ್ ನಡಿವೆ ಅಂತ ಹೇಳಬೇಕು, ಎರಡು ಟೀಮ್ ನಡಿವೆ ಅಂತ ಹೇಳಬೇಕು. ಹಾಗೆ ಇವತ್ತು ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಕಮ್ ಬ್ಯಾಕ್ ಮಾಡ್ತು ಬೌಲಿಂಗ್ ಅಂತ ಹೇಳಬೇಕು. ಆದರೆ ಲಾಸ್ಟ್ ಒಂದು ವಿಕೆಟ್ ಕೀಳೋದ್ರಲ್ಲಿ ಎಡವಾಟ್ ಮಾಡ್ತಾ ಇದೆ ಅಂತ ಹೇಳಬೇಕು. 150-160 ಕಾಲ್ಔಟ್ ಆಯ್ತಾರೆ ಅಂತ ಅನ್ಕೊಂಡ್ರೆ 244 ನೋಡಿದ್ದಾರೆ ಅಂತ ಹೇಳಬೇಕು. ಇನ್ನೂ ಎಷ್ಟೊಂದು ಖಾಲಿ ಆಗ್ತಾರೆ ಅಂತ ಕೂಡ ಗೊತ್ತಿಲ್ಲ. ಬೇಗ ಆಲ್ಔಟ್ ಮಾಡಲಿ ನಾಳೆ ಅಂತ ಬಯಸೋಣ ಗುರು. ಇನ್ನು ಸ್ಯಾಮ್ ಅವರು ಬೂಮ್ರಾ ಅವ್ರಿಗೆ ಬೋರ್ಡ್ ಆದ ನಂತರ ನಮ್ಮ ಬೂಮ್ರಾ ಅವ್ರು ಮಾಡಿದ ರಿಯಾಕ್ಷನ್ ಅಂತಾರೆ. ಸ್ಯಾಮ್ ಅವರು ಮೊನ್ನೆ ಮಾಡಿದ ರಿಯಾಕ್ಷನ್, ಕೊಹ್ಲಿ ಔಟ್ ಆದಾಗ ಕೈ ಎತ್ತಿ ಕೂಗಿ ಅಂತ ಪ್ರೇಕ್ಷಕರಿಗೆ ಹೇಳ್ದಂಗೆ ನಮ್ಮ ಬೂಮ್ರಾ ಅವರು ಕೂಡ ಕೂಗು ಇನ್ನೂ ಜೋರಾಗಿ ಕೂಗು ಅಂತ ಅವ್ರ ಮುಂದೆ ಕೈ ಎತ್ಕೊಂಡು ಬಾಲ್ ಮಾಡ್ಕೊಂಡು ಓಡೋದು ನಮ್ಮ ಬೂಮ್ರಾ ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಎಲ್ಲ ಸ್ಟೇಡಿಯಂ ಪೂರಾ ಆಡ್ಬಿಟ್ರು ಅಂತ ಹೇಳ್ಬೇಕು. ನಮ್ಮ ಟೀಮ್ ಇಂಡಿಯಾದ KL ರಾಹುಲ್ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಬೂಮ್ರಾ, ಕೊಹ್ಲಿ ಇವರು 4 ಜನ ಹಿಡಿಯೋಕ್ಕಾಗಿಲ್ಲ ಅಂತ ಹೇಳಬೇಕು. ಆ ರೀತಿ ಅವ್ರ ಥರ ರಿಯಾಕ್ಷನ್ ಮಾಡ್ಕೊಂಡು ಅವ್ರ ಮುಂದೆ ಕುಂದಾಡ್ಬಿಟ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವ್ರ ಹತ್ರ ಹೋಗಿ ಸಾಕು ಅನ್ನೋ ರೀತಿ ರಿಯಾಕ್ಷನ್ ಇತ್ತು ಅಂತ ಹೇಳಬೇಕು. ಅಂದ್ರೆ ಅವ್ರು ಕೈಯಂಗೆ ಕೊಡಲಿಲ್ಲ, ಹೋಗಿ ಸಾಕು ಅನ್ನೋ ರೀತಿ ರಿಯಾಕ್ಷನ್ ಇತ್ತು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಂತ ಕಮೆಂಟ್ ಮಾಡಿ. ಮತ್ತು ಈ ಜಗಳ ಇಲ್ಲಿಗೆ ಮುಗ್ದೋಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂತ ಸಿಗೋಣ. ನೆಕ್ಸ್ಟ್ ತಡ. ಬಾಯ್, ನಮಸ್ಕಾರ.